ಸ್ನೇಹಿತರೆ, ನಮ್ ಲೈಫ್ ನಲ್ಲಿ ಕೆಲವೊಂದ್ ಸರ್ತಿ ಪ್ರಾಬ್ಲಮ್ಸ್ ಗಳು ಬರುತ್ತೆ. ಆ ಪ್ರಾಬ್ಲಮ್ಸ್ ಗಳೆಲ್ಲ ಬಂದಾಗ ನಾವು ಸೋತೋಗ್ಬಿಡ್ತೀವಿ, ಹೆದರ್ಕೊಂಡ್ ಬಿಡ್ತೀವಿ, ಇನ್ನೇನ್ ನಮ್ ಜೀವನಾನೇ ಮುಗಿದ್ ಹೋಯ್ತು ಅನ್ಕೊಂಡ್ ಬಿಡ್ತೀವಿ. ಆದ್ರೆ ಸಕ್ಸಸ್ಫುಲ್ ಮನುಷ್ಯ ಯಾವತ್ತೂ ಹೆದರ್ಕೊಳ್ಳಲ್ಲ ಸ್ನೇಹಿತರೆ. ಆ ಪ್ರಾಬ್ಲಮ್ಗಳನ್ನೇ ತನ್ನ ಸಕ್ಸಸ್ ಆಗಿ ಬದಲಾಯಿಸ್ಕೊಳ್ತಾನೆ. ಈ ರೀತಿ ತನ್ನ ಪ್ರಾಬ್ಲಮ್ಸ್ ಗಳನ್ನೇ ಸಕ್ಸಸ್ ಆಗಿ ಬದಲಾಯಿಸಿಕೊಂಡ ರಮೇಶ ಅನ್ನೋ ಒಬ್ಬ ವ್ಯಕ್ತಿ ಕತೆ ಹೇಳ್ತೀನಿ, ಕೇಳಿ ಸ್ನೇಹಿತರೆ. ಸ್ನೇಹಿತರೆ, ಒಂದೂರಲ್ಲಿ ರಮೇಶ ಉಮೇಶ ಅನ್ನೋ ಇಬ್ರು ಸ್ನೇಹಿತರಿದ್ರು. ಇಬ್ರು ಚಡ್ಡಿ ದೋಸ್ತರಾಗಿರೋದ್ರಿಂದ ಒಂದೇ ಏರಿಯಾದಲ್ಲಿ ಮನೆ ಕೂಡ ಕಟ್ಕೊಂಡಿದ್ರು. ಒಂದಿನ ದುರಾದೃಷ್ಟವಶಾತ್ ಆಕಸ್ಮಿಕವಾಗಿ ಇಬ್ರು ಮನೆಗೆ ಬೆಂಕಿ ಬಿದ್ದು ಮನೆನೇ ಸುಟ್ಟು ಹೋದ್ವು. ಆಗ ಉಮೇಶನ್ಗೆ ಏನ್ ಮಾಡ್ಬೇಕಂತ ಗೊತ್ತಾಗದೆ ತಲೆ ಮೇಲೆ ಕೈ ಇಟ್ಕೊಂಡು ಕೆಳಗಡೆನೆ ಕೂತ್ಕೊಂಡ್ ಬಿಡ್ತಾನೆ ಸ್ನೇಹಿತರೆ. ಆದ್ರೆ ರಮೇಶ ಹಾಗ್ ಮಾಡ್ಲಿಲ್ಲ. ಅವನು ಹೆದರ್ಕೊಳ್ಳಿಲ್ಲ, ಯಾಕಂದ್ರೆ ಅವನು ಸಕ್ಸಸ್ಫುಲ್ ಮನುಷ್ಯ. ತನ್ನ ಮನೆ ಸುಟ್ಟು ಹೋದ್ಮೇಲೆ ಆ ಮನೆಯಲ್ಲಿ ಬಿದ್ದಿರೋ ಇದ್ದಲನ್ನ ತಗೊಂಡು ವ್ಯಾಪಾರ ಮಾಡ್ಲಿಕ್ಕೆ ಶುರು ಮಾಡಿದ ವೀಕ್ಷಕರೇ. ಆ ಇದ್ದಿಲು ವ್ಯಾಪಾರದಿಂದಾನೇ ಪ್ರತಿದಿನ ಬೆಳಿತಾ ಹೋದ ಸ್ನೇಹಿತರೆ. ಪ್ರತಿದಿನ ಇದ್ದಿಲು ವ್ಯಾಪಾರ ಮಾಡ್ತಾ ಮಾಡ್ತಾ ಒಂದಿನ ಆ ಇದ್ದಿಲು ವ್ಯಾಪಾರದ ಮೇಲೆನೆ ಲಕ್ಷಾಂತರ ರೂಪಾಯಿ ಗಳಿಸಿ ಹೊಸ ಮನೆ ಕಟ್ತಾನೆ ಸ್ನೇಹಿತರೆ. ಆದ್ರೆ ತಲೆ ಮೇಲೆ ಕೈ ಇಟ್ಕೊಂಡು ಮುಂದೇನ್ ಮಾಡ್ಬೇಕಂತ ಗೊತ್ತಾಗದೆ ಕೂತ್ಕೊಂಡು ಉಮೇಶ ಇನ್ನು ಹಾಗೆ ಕೂತ್ಕೊಂಡಿರ್ತಾನೆ, ಒಂದ್ ಬಾಡಿಗೆ ಮನೇಲಿ ಇರ್ತಾನೆ. ಆದ್ರೆ ಸಕ್ಸಸ್ಫುಲ್ ಆದ ರಮೇಶ ಅದೇ ಸುಟ್ಟು ಹೋಗಿರೋ ಮನೆಯಲ್ಲಿ ಬಿದ್ದಿರೋ ಇದ್ದಲನ್ನ ತಗೊಂಡು ವ್ಯಾಪಾರ ಮಾಡಿ ಹೊಸ ಮನೆ ಕಟ್ತಾನೆ ಸ್ನೇಹಿತರೆ. ಅದಕ್ಕೆ ಹೇಳೋದು, ಸಕ್ಸಸ್ಫುಲ್ ಆದ ಮನುಷ್ಯ ತನ್ನ ಪ್ರಾಬ್ಲಮ್ ಗಳನ್ನೇ ಸಕ್ಸಸ್ ಆಗಿ ಬದಲಾಯಿಸ್ಕೊಳ್ತಾನಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಮತ್ತೆ ಭೇಟಿ ಆಗ್ತೀನಿ ಮುಂದಿನ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ಗುಡ್ ಬೈ, ಸಾಯಿರಾಮ್.